ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಿಮಗೆ ಕನ್ನಡದ ವಿರುದ್ಧ ಪದಗಳು ಮತ್ತು ಅದರದ ಇಂಗ್ಲೀಷಲ್ಲಿ ಅದ್ರ ಮೀನಿಂಗ್ ಏನು ಮತ್ತು ಇಂಗ್ಲೀಷಲ್ಲೂ ಅದನ್ನು ಹೇಗೆ ಅಪೋಸಿಟ್ ವರ್ಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಏನು ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಪೋಸಿಟ್ ವರ್ಡ್ಸ್ಗಳನ್ನ ಕೇಳಿದಾಗ ನಿಮಗೆ ಯೂಸ್ ಆಗುತ್ತೆ. ದೆನ್ ನಮ್ಮ ಕನ್ನಡ ಭಾಷೆಯದು ವಿರುದ್ಧ ಪದಗಳು ಅಫ್ಕೋರ್ಸ್ ನಾವು ತಿಳ್ಕೊಳ್ಳೋ ಅಂಥದ್ದೇ. ಸೊ ಹಾಗಾಗಿ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಸ್ವಾರ್ಥ, ಅದರ ಅಪೋಸಿಟ್ ವರ್ಡ್ ಪರಾರ್ಥ ಅಥವಾ ನಿಸ್ವಾರ್ಥ ಅಂತ ತೊಗೋಬೋದು. ಅಂದರೆ ಸ್ವಾರ್ಥ ಅಂದರೆ ಸೆಲ್ಫಿಶ್ನೆಸ್ ಮತ್ತು ಅದರದ್ದು ವಿರುದ್ಧ ಪದ ಆಲ್ಟ್ರಿಯೂಸಮ್ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟು ನಿಷ್ಠೆ, ಅದರ ಅಪೋಸಿಟ್ ಅನಿಷ್ಠೆ. ಸೊ ಅಂದರೆ ನಿಷ್ಠೆ ಅಂದರೆ ಲಾಯಲಿಟಿ, ಅದರ ಅಪೋಸಿಟ್ ಡಿಸ್ಲಾಯಲಿಟಿ. ಮತ್ತು ನೆಕ್ಸ್ಟ್ ಸಮತೆ, ಅಸಮತೆ. ಹಾಗೆ ನೆಕ್ಸ್ಟ್ ಒನ್ ಸ್ನೇಹ, ಆಪೋಸಿಟ್ ವರ್ಡ್ ವೈರ. ಫ್ರೆಂಡ್ಶಿಪ್, ಎನಿಮಿ ಅಂತ ಹೇಳ್ಬೋದು. ಇಲ್ಲಿ ಎನಿಮಿ ಸ್ಪೆಲ್ಲಿಂಗ್ ರಾಂಗ್ ಇದೆ. ವಿಶ್ವಾಸ, ಅವಿಶ್ವಾಸ. ವಿಶ್ವಾಸ ಅಂದರೆ ಟ್ರಸ್ಟ್, ಅದಕ್ಕೆ ಆಪೋಸಿಟ್ ಡಿಸ್ಟ್ರಸ್ಟ್ ಅಂತ ತೊಗೋಬೋದು. ಸೊ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಕನ್ನಡ ವಿರುದ್ಧ ಪದ ಹಾಗೆ ಇಂಗ್ಲೀಷ್ದು ಆ್ಯಂಟನಿಮ್ಸ್ ಕೂಡ ನಿಮಗೆ ಒಂದೇ ವಿಡಿಯೋದಲ್ಲಿ ಸಿಗ್ತಿದೆ. ಸೊ ನೀವು ನೋಟ್ ಮಾಡ್ಕೋಬೋದು. ಸಂತೋಷ, ದುಃಖ ಅಂದರೆ ಸಂತೋಷ ಅಂದರೆ ಹ್ಯಾಪಿನೆಸ್, ಸ್ಯಾರೋ ಅಂದರೆ ದುಃಖ. ಪ್ರೇಮ, ದ್ವೇಷ. ಪ್ರೇಮ ಲವ್, ಹೇಟರ್ ಹೇಟ್ ಅಂತಲೂ ತೊಗೋಬೋದು. ಭಯ, ಧೈರ್ಯ. ಭಯ ಅಂದರೆ ಫಿಯರ್, ಧೈರ್ಯ ಅಂದರೆ ಕರೇಜ್. ಓಕೆನಾ? ಸೇಮ್ ಇದು ಇಲ್ಲೂ ರಿಪೀಟ್ ಆಗಿದೆ. ಆಶ್ಚರ್ಯ, ನಿರಾಶ್ಚರ್ಯ. ಸೊ ಆಶ್ಚರ್ಯ ವಂಡರ್. ಓಕೆ, ಸೊ ಶಾಕ್ ಅಂತೀವಲ್ಲ, ವಂಡರ್. ನಿರಾಶ್ಚರ್ಯ ಅಂದರೆ ಎಪತಿ ಅಂತ ಹೇಳ್ಬೋದು. ಓಕೆನಾ? ಕೋಪ ಮತ್ತು ಅದರ ಆಪೋಸಿಟ್ ಶಾಂತಿ. ಆ್ಯಂಗರ್, ಪೀಸ್. ರಕ್ಷಣೆ, ನಾಶ. ಪ್ರೊಟೆಕ್ಷನ್, ಡಿಸ್ಟ್ರಕ್ಷನ್. ಓಕೆನಾ? ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ನಿಮಗೆ ಬೇಕು ಅಂದರೆ ಇದನ್ನು ನೋಟ್ ಮಾಡಿಕೊಂಡು ಓದಿ ಇನ್ನೊಂದು ಸರಿ, ಅಥವಾ ವಿಡಿಯೋ ಪಾಸ್ ಮಾಡಿನೂ ಓದ್ಕೊಳ್ಳಿ. ಸೃಷ್ಟಿ, ವಿನಾಶ. ಕ್ರಿಯೇಷನ್, ಡಿಸ್ಟ್ರಕ್ಷನ್. ಉದ್ಧಾರ, ಅವನತಿ. ಉದ್ಧಾರ, ಅವನತಿ. ಸೊ ಉದ್ಧಾರ ಅಂದರೆ ಅಪ್ಲಿಫ್ಟ್ಮೆಂಟ್, ಅವನತಿ ಅಂದರೆ ಡಿಗಾರ್ಡೇಷನ್. ಡಿಗ್ರಡೇಷನ್ ಅದು. ಸಂಘಟನೆ, ವಿಭಜನೆ. ಸೊ ಸಂಘಟನೆ ಅಂದರೆ ಯೂನಿಫಿಕೇಷನ್, ವಿಭಜನೆ ಅಂದರೆ ಡಿವಿಷನ್. ಪ್ರಗತಿ, ಅವನತಿ. ಪ್ರಗತಿ ಅಂದರೆ ಪ್ರೋಗ್ರೆಸ್, ಅವನತಿ ಅಂದರೆ ಡೆಸ್ಟ್ರಾಯ್. ನ್ಯಾಯ, ಅನ್ಯಾಯ. ಜಸ್ಟಿಸ್, ಇನ್ಜಸ್ಟಿಸ್. ಶಾಂತಿ, ಯುದ್ಧ. ಪೀಸ್, ವಾರ್. ಸೊ ಇಲ್ಲಿ ಇಂಟು ಮಾರ್ಕ್ ಹಾಕಿಲ್ಲ, ನಾನು ಡ್ಯಾಶ್ ಹಾಕಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ವಿರುದ್ಧ ಪದ ಅಂದರೆ ಆಪೋಸಿಟ್ ಬರುತ್ತೆ. ವಿಶ್ವಾಸ, ಅವಿಶ್ವಾಸ. ಟ್ರಸ್ಟ್, ಡಿಸ್ಟ್ರಸ್ಟ್. ಈ ವಿಶ್ವಾಸ ಇದು ಆಲ್ರೆಡಿ ವರ್ಡ್ ಇದು ರಿಪೀಟ್ ಆಗಿದೆ. ವೈಯಕ್ತಿಕತೆ, ಸಾಮೂಹಿಕತೆ. ಇಂಡಿವಿಜುವಾಲಿಟಿ, ಕಲೆಕ್ಟಿವಿಟಿ. ಸೊ ವೈಯಕ್ತಿಕ ಅಂದರೆ ಇಂಡಿವಿಜುವಲ್ ಆಗಿ ಮಾಡೋದು. ಸೊ ಅಂದರೆ ಎಲ್ಲರ ಜೊತೆ ಮಾಡಿ ಇದು ಮಾಡೋದನ್ನ ಕಲೆಕ್ಟಿವಿಟಿ ಅಂತೀವಿ. ಸ್ವಯಂ ಸೇವೆ, ಪರಂ ಸೇವೆ. ಸೆಲ್ಫಿಶ್ನೆಸ್, ಸರ್ವಿಸ್, ಸೆಲ್ಫಿಶ್ ಸರ್ವಿಸ್. ಅಂತರ್ಗತ, ಬಹಿರ್ಗತ. ಓಕೆ, ಇಂಟ್ರವರ್ಟ್, ಎಕ್ಸ್ಟ್ರವರ್ಟ್ ಅಂತೀವಲ್ಲ ಆ ಥರ. ಸರ್ವವ್ಯಾಪಕತೆ, ವಿಶೇಷತೆ. ಯೂನಿವರ್ಸಲಿಟಿ, ಪರ್ಟಿಕ್ಯುಲಾರಿಟಿ. ಅಂದರೆ ಸರ್ವವ್ಯಾಪಕತೆ, ಎಲ್ಲರಿಗೂ ಶೇರ್ ಮಾಡೋದು, ಕೆಲವರು ಪರ್ಟಿಕ್ಯುಲರ್ ಆಗಿರ್ತಾರೆ ಅದನ್ನು. ನಿಷ್ಕಾಮತೆ, ಸಕಾಮತೆ. ಸೆಲ್ಫಿಶ್ನೆಸ್, ಸೆಲ್ಫಿಶ್ಲೆಸ್. ಸೆಲ್ಫಿಶ್ನೆಸ್. ಆತ್ಮವಾದ, ಅನಾತ್ಮವಾದ. ಥೀಮ್ಸ್, ಎಥೀಮ್ಸ್. ಓಕೆ. ಅದ್ವೈತ, ದ್ವೈತ. ನಾನ್ ಡ್ಯುಯಲಿಸಮ್. ಸಂಪೂರ್ಣತೆ, ಅಸಂಪೂರ್ಣತೆ. ಓಕೆನಾ? ಸೊ ನಿಮಗೆ ಒಂದೇ ವಿಡಿಯೋದಲ್ಲಿ ಆ್ಯಂಟನಿಮ್ಸನ್ನು ನೀವು ನೋಟ್ ಮಾಡ್ಕೋಬೋದು, ವಿರುದ್ಧ ಪದಗಳು ನೋಟ್ ಮಾಡ್ಕೋಬೋದು. ನಿರಂತರತೆ, ಅಂತರತೆ. ಸೊ ಕಂಟಿನ್ಯೂಟಿ, ಡಿಸ್ಕಂಟಿನ್ಯೂಟಿ. ಏಕತೆ, ಅನೇಕತೆ. ಯೂನಿಟಿ, ಡೈವರ್ಸಿಟಿ. ಸೊ ನಾನು ಏನಾದರೂ ಸ್ಪೆಲ್ ಮಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ.
ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಇನ್ನಷ್ಟು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.